ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಟಿ ಕಿಚನ್. ಇವತ್ತು ನಾನು ಬಾದುಷಾ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ, ಬನ್ನಿ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಜರಡಿ ಇಟ್ಕೊಂಡು ತೊಗೊಂಡಿದ್ದೀನಿ. 1 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಅಡುಗೆ ಸೋಡಾನು ಯೂಸ್ ಮಾಡ್ಕೋಬೋದು. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನಿಲ್ಲಿ 1/4 ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆನ 2 ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ, ಈ ರೀತಿಯಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬರಬೇಕು. ಇನ್ನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಹಿಟ್ಟನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ. ಈಗ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೀಗ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಅನ್ನೋದು ಚೆನ್ನಾಗಿ ಕರಗಿ ನಮಗೆ ಒಂದೇಳೆ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಹಾಗೆ 2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಅನ್ನೋದು ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ನಾವು ಚೆಕ್ ಮಾಡೋಣ, ಬನ್ನಿ, ಪಾಕ ರೆಡಿಯಾಗಿದೆಯಾ ಇಲ್ವಾ ಅಂತ. ನೋಡಿ, ಒಂದೇಳೆ ಪಾಕ ಅನ್ನೋದು ಬಂದಿದೆ. ನಾನಿಲ್ಲಿ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಪಾಕ ಅನ್ನೋದು ಗಟ್ಟಿಯಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಕ್ಕೋಬೇಕು. ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ನಮಗೆ ಪಾಕ ಅನ್ನೋದು ರೆಡಿಯಾಗಿದೆ. 10 ನಿಮಿಷ ಆದಮೇಲೆ ನೋಡೋಣ, ಬನ್ನಿ. ಈಗ ನಾವು ಬಾದುಷಾಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಹಿಟ್ಟನ್ನ ಕೈಯಲ್ಲಿ ತೊಗೊಂಡು ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಬೆರಳಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಹಿಟ್ಟನ್ನ ಇದೇ ಥರ ಬಾದುಷಾ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆನ ತುಂಬ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಆಗಿ ಎಣ್ಣೆ ಬಿಸಿ ಆಗಬೇಕು. ನೋಡಿ, ಈ ರೀತಿಯಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಬಾದುಷಾಗಳನ್ನ ಹಾಕ್ಕೋಬೇಕು. ಬಾದುಷಾಗಳನ್ನ ಎಣ್ಣೆನಲ್ಲಿ ಹಾಕಿದ್ಮೇಲೆ ನಾವು ಅದನ್ನು ಚೌಟಿಂದ ತೆಗಿಬಾರ್ದು, ಅದೇ ಮೇಲಕ್ಕೆ ಬಂದುಬಿಡುತ್ತೆ. ನೋಡಿ, ಈಗ ಒಂದೊಂದೇ ಬಾದುಷಾಗಳು ಅದೇ ಮೇಲಕ್ಕೆ ಬರ್ತಾ ಇದೆ, ಎಣ್ಣೆನಲ್ಲಿ ತೇಲ್ತಾ ಇದೆ. ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ತಿರುಗಿಸಾಕೊಳ್ತಾ ಇದ್ದೀನಿ. ಬಾದುಷಾಗಳನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾದುಷಾಗಳು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಯಿಂದ ಬಾದುಷಾಗಳನ್ನ ತೆಗಿತಾ ಇದ್ದೀನಿ. ಬಾದುಷಾಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ. ಪಾಕ ಅನ್ನೋದು ಬಿಸಿಯಾಗಿರಬೇಕು, ಆವಾಗಲೇ ಬಾದುಷಾ ಅನ್ನೋದು ಬೇಗ ನೆಂದೋಗುತ್ತೆ. ಪಾಕ ಅನ್ನೋದು ತಣ್ಣಗಾದರೆ ನೀವು ಇನ್ನೊಂದ್ಸಲ ಬಿಸಿ ಮಾಡಿಕೊಂಡು ಹಾಕ್ಕೋಬೋದು. ಬಾದುಷಾಗಳನ್ನ ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಒಂದು 10 ನಿಮಿಷದವರೆಗೂ ಇದನ್ನು ನೆನೆಸ್ಕೋಬೇಕು. ಒಂದು 10 ರಿಂದ 15 ನಿಮಿಷದವರೆಗೂ ಇದನ್ನು ನೆನೆಸ್ಕೊಂಡ್ರೆ ಬಾದುಷಾ ಅನ್ನೋದು ನಮಗೆ ರೆಡಿ ಆಗುತ್ತೆ. ನೋಡಿ, ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಬಾದುಷಾ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.